ಪೊಲಿಟಿಕಲ್ ಪಾರ್ಟಿ ಸೇರ್ಕೊಂಡಾಗ ಫಸ್ಟ್ ಖುಷಿ ಪಟ್ಟು ಫೈಟ್ ಫೀಲ್ ಕೊಟ್ಟಿದ್ದು ನನ್ನ ಫ್ರೆಂಡಿಗೆ ಒಳ್ಳೇದಾಗ್ಲಿ ಅಂತ ಕೊಟ್ಟು ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಅದ್ರ ಬಗ್ಗೆ ಮಾತೇ ಇಲ್ಲ. ನಂಗೆ ನೋಡಿದಾಗಂತೂ ತುಂಬಾ ಖುಷಿ ಆಯ್ತು. ತುಂಬಾ ಅದ್ಭುತವಾಗಿ ಅವರು ಮಾತಾಡಿದ್ರು, ಮನಸಾರೆ ಹರಿಸಿದ್ರು. ಅದು ಮಾತುಗಳಲ್ಲಿ ಗೊತ್ತಾಗುತ್ತೆ. ನಾನು ಅಶುಮಾಗೆ ಮೆಸೇಜ್ ಹಾಕಿ ಥ್ಯಾಂಕ್ಸ್ ಕೂಡ ಹೇಳಿದೆ. ಅದೇ ಎಲ್ಲಾ ಕಡೆ ಏನಂದ್ರೆ, ಈಗ ನಾವಿಬ್ರು ಆರ್ಟಿಸ್ಟು ಅಥವಾ ಒಂದೇ ಫೀಲ್ಡ್ ಅಲ್ಲಿ ಇದ್ದಾಗ ಹುಡುಗಿನ ಮಧ್ಯೆ ಕಾಂಪಿಟೇಷನ್ ಅದು ಇದು ಅಂತಾರೆ. ಬಟ್ ಅದನ್ನ ಮೀರಿ ಫ್ರೆಂಡ್ಶಿಪ್ ದೊಡ್ಡದು ಅನ್ನೋದನ್ನ ಅಶುಮಾ ತೋರಿಸಿದ್ರು. ನನ್ನ ಬಗ್ಗೆ ಆಡಿದ ಮಾತುಗಳು ಒಂದೊಂದು ಮಾತು ಕೂಡ ಬಹಳ ತೂಕವಾಗಿತ್ತು, ಬಹಳ ಮನಸ್ಸಿಂದ ಹಾರಿಸಿದ್ರು. ಸೊ ಮೀನ್ಸ್ ಅಲಾಟ್. ಅದಕ್ಕೆ ನಾನು ಯಾವಾಗ್ಲೂ ಕೂಡ ಖುಷಿಯಾಗಿ ಋಣಿಯಾಗಿರ್ತೀನಿ ಅಶುಮಾಗೆ. ಈಗ ಅವರು ಅಂದ್ರೆ ಜನಪುರಾಗಿ ರೈತ ಪರ ನಿಂತ್ಕೊಂಡಿರ್ತಾರೆ, ಅದ್ರ ಬಗ್ಗೆ ನೀವು? ಅಲ್ಲ, ಖಂಡಿತ ಆ ಥರದ್ದು ಒಂದು ಧ್ವನಿ ಬೇಕು. ನಾನು ಈ ಸರ್ಕಾರ ಆ ಸರ್ಕಾರ ರಾಜಕೀಯದ ಪಕ್ಷದ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಯಾವುದೇ ಒಂದು ವಿಚಾರ ಆದಾಗಲೂ ಕೂಡ ಬಹುಶಃ ಹೆಣ್ಮಕ್ಳ ಧ್ವನಿ, ಅದರಲ್ಲೂ ಕೂಡ ಜಾನ್ವಿ ಕೆಲವು ವಿಚಾರಗಳನ್ನ ಮಾತಾಡೋದಾಗ್ಬೋದು, ಅದನ್ನ ಮಂಡಿಸೋ ರೀತಿ ಆಗ್ಬೋದು, ವಿಚಾರಗಳನ್ನ ತಿಳ್ಕೊಂಡು ಮಾತಾಡೋದಾಗ್ಬೋದು, ನಂಗೆ ತುಂಬ ಸಂತೋಷ. ಅದರಲ್ಲೂ ಐ ಥಿಂಕ್ ಜಾನ್ವಿನ ಆ ವೇದಿಕೆಗಳಲ್ಲಿ ನೋಡುವಾಗ, ಮಹನೀಯರ ಜೊತೆಲಿ ದೊಡ್ಡ ದೊಡ್ಡವ್ರ ಜೊತೆಲಿ ನೋಡುವಾಗ ನನಗೆ ನಾನೇ ಅಲ್ಲಿದ್ದೀನೇನೋ ಅನ್ನೋಷ್ಟು ಖುಷಿ ಆಗುತ್ತೆ. ನನ್ನನ್ನೇ ನಾನು ನೋಡ್ತಿದ್ದೀನೇನೋ ಅನ್ನೋಷ್ಟು ಖುಷಿ ಆಗುತ್ತೆ. ಅಷ್ಟು ಖುಷಿ ಪಡ್ತೀನಿ ನಾನು. ಬಹುಶಃ ನಾವು ಅದೇ ಹೇಳ್ತೀನಲ್ಲ, ನಮ್ಮನ್ನ ಎಷ್ಟು ಕಾಲು ಎಳೆದಿದ್ದಾರೋ, ನಮ್ಮನ್ನ ಎಷ್ಟು ಕುಗ್ಸಿದಾರೋ, ನಮ್ಮ ಬಗ್ಗೆ ಎಷ್ಟು ಮಾತಾಡಿದಾರೋ, ಅವ್ರೆಲ್ರಿಗೂ ಇದೊಂದು ಉತ್ತರ ಅಷ್ಟೇನೆ. ಹಾಗಾಗಿ ಸೊ ನಿಜವಾಗ್ಲೂ ಜಾನ್ವಿ ಅಲ್ಲಿ ಒಂದೊಂದು ಮಾತುಗಳನ್ನು ಆಡುವಾಗ, ಜಾನ್ವಿಯ ಒಂದು ಸಕ್ಸಸ್ ಇದೆಯಲ್ಲ, ಅವ್ರು ಹೋಗ್ತಾ ಇರೋ ದಾರಿ ಇದೆಯಲ್ಲ, ನಂಗೆ ತುಂಬಾನೇ ಸಂತೋಷ. ಐ ವಿಶ್ ಯರ್ ಆಲ್ ದ ಬೆಸ್ಟ್. ಒಳ್ಳೇದಾಗಬೇಕು ನನ್ನ ಫ್ರೆಂಡಿಗೆ ಅಂತ ನಾನು ಯಾವಾಗಲೂ ಹಾರೈಸ್ತೀನಿ.